ಜಪಮಾಲೆ ಆಯ್ಕೆ ವಿಧಾನ ಸಂಪೂರ್ಣ ವಿವರಣೆ. ಮಂತ್ರ ಸಾಧನೆ, ಜಪ, ಧ್ಯಾನ ಮತ್ತು ಉಪಾಸನೆಯಲ್ಲಿ ಜಪಮಾಲೆಗೆ ವಿಶೇಷ ಸ್ಥಾನವಿದೆ. ಜಪಮಾಲೆ ಕೇವಲ ಮಣಿಗಳ ಸರವಲ್ಲ, ಅದು ಸಾಧಕನ ಮನಸ್ಸನ್ನು ಏಕಾಗ್ರಗೊಳಿಸುವ ಮತ್ತು ಜಪದ ಸಂಖ್ಯೆಯನ್ನು ನಿಯಂತ್ರಿಸುವ ಒಂದು ಪವಿತ್ರ ಸಾಧನವಾಗಿದೆ. ಆದ್ದರಿಂದ ಜಪಮಾಲೆಯನ್ನು ಆಯ್ಕೆ ಮಾಡುವಾಗ ತನ್ನ ಉಪಾಸನೆ, ಇಷ್ಟದೇವತೆ ಮತ್ತು ಆಧ್ಯಾತ್ಮಿಕ ಉದ್ದೇಶಕ್ಕೆ ಅನುಗುಣವಾಗಿ ಆಯ್ಕೆ ಮಾಡುವುದು ಉತ್ತಮ ಎಂದು ಅನೇಕ ಸಂಪ್ರದಾಯಗಳು ಹೇಳುತ್ತವೆ. ಸಾಮಾನ್ಯವಾಗಿ ಜಪಮಾಲೆಯಲ್ಲಿ 108 ಮಣಿಗಳು ಹಾಗೂ ಒಂದು ಮೇರುಮಣಿ ಇರುತ್ತದೆ. ಮೇರುಮಣಿಯನ್ನು ದಾಟದೆ ಅದರವರೆಗೆ ಜಪ ಮಾಡಿ ನಂತರ ಮಾಲೆಯನ್ನು ತಿರುಗಿಸಿ ಮತ್ತೆ ಜಪ ಮುಂದುವರಿಸಲಾಗುತ್ತದೆ. ವಿವಿಧ ರೀತಿಯ ಜಪಮಾಲೆಗಳು ವಿವಿಧ ಉಪಾಸನೆಗಳಿಗೆ ಬಳಸಲಾಗುತ್ತವೆ. ತುಳಸಿ ಮಾಲೆಯನ್ನು ಸಾಮಾನ್ಯವಾಗಿ ವಿಷ್ಣು, ಕೃಷ್ಣ, ರಾಮನಾಮ ಜಪಗಳಿಗೆ ಶುಭಕರವೆಂದು ಪರಿಗಣಿಸಲಾಗುತ್ತದೆ. ರುದ್ರಾಕ್ಷಿ ಮಾಲೆಯನ್ನು ಶಿವಮಂತ್ರ, ಭೈರವ ಮಂತ್ರ ಹಾಗೂ ಅನೇಕ ವೇದಿಕ ಮಂತ್ರಗಳ ಜಪಕ್ಕೆ ಬಳಸಲಾಗುತ್ತದೆ. ಸ್ಫಟಿಕ ಮಾಲೆ ಶಾಂತಿ, ಲಕ್ಷ್ಮೀ ಉಪಾಸನೆ, ದೇವಿ ಉಪಾಸನೆ ಮತ್ತು ಧ್ಯಾನಕ್ಕೆ ಜನಪ್ರಿಯವಾಗಿದೆ. ರಕ್ತಚಂದನ ಮಾಲೆಯನ್ನು ದೇವಿ, ಗಣಪತಿ ಮತ್ತು ಕೆಲವು ತಾಂತ್ರಿಕ ಸಂಪ್ರದಾಯಗಳಲ್ಲಿ ಬಳಸಲಾಗುತ್ತದೆ. ಕಮಲಗಟ್ಟೆ, ಕಮಲ ಬೀಜ ಮಾಲೆಯನ್ನು ಲಕ್ಷ್ಮೀ ಉಪಾಸನೆಯಲ್ಲಿ ವಿಶೇಷವಾಗಿ ಬಳಸುತ್ತಾರೆ ಎಂದು ನಂಬಲಾಗಿದೆ. ಜಪಮಾಲೆ ಆಯ್ಕೆ ಮಾಡುವಾಗ ಮೊದಲಿಗೆ ಅದರ ಮಣಿಗಳು ಸ್ವಾಭಾವಿಕವಾಗಿರಬೇಕು, ಬಿರುಕುಗಳಿಲ್ಲದೆ ಗಟ್ಟಿಯಾಗಿರಬೇಕು ಮತ್ತು ಕೈಯಲ್ಲಿ ಹಿಡಿದಾಗ ಆರಾಮವಾಗಿರಬೇಕು. ಅತಿಯಾದ ದೊಡ್ಡ ಅಥವಾ ಅತಿ ಸಣ್ಣ ಮಣಿಗಳು ಕೆಲವರಿಗೆ ಜಪದಲ್ಲಿ ಅಸೌಕರ್ಯ ಉಂಟುಮಾಡಬಹುದು. ಮಾಲೆಯ ದಾರವು ಗಟ್ಟಿಯಾಗಿದ್ದು ಮಣಿಗಳು ಸುಲಭವಾಗಿ ಜಾರುವಂತಿರಬೇಕು. ಮಣಿಗಳ ಸಂಖ್ಯೆ ಸರಿಯಾಗಿದೆಯೇ ಎಂಬುದನ್ನು ಸಹ ಪರಿಶೀಲಿಸುವುದು ಒಳ್ಳೆಯದು. ಜಪ ಮಾಡುವಾಗ ಮಾಲೆಯನ್ನು ಸಾಮಾನ್ಯವಾಗಿ ಬಲಗೈಯ ಮಧ್ಯಮ ಮತ್ತು ಅಂಗುಷ್ಠ ಬೆರಳಿನಿಂದ ಚಲಾಯಿಸಲಾಗುತ್ತದೆ. ತೋರು ಬೆರಳನ್ನು ಅನೇಕ ಸಂಪ್ರದಾಯಗಳಲ್ಲಿ ಬಳಸುವುದಿಲ್ಲ. ಜಪಮಾಲೆಯನ್ನು ಸ್ವಚ್ಛವಾದ ಸ್ಥಳದಲ್ಲಿ ಇಟ್ಟುಕೊಳ್ಳುವುದು, ಇತರರು ಅನಗತ್ಯವಾಗಿ ಬಳಸುವುದನ್ನು ತಪ್ಪಿಸುವುದು ಮತ್ತು ಭಕ್ತಿಯಿಂದ ಉಪಯೋಗಿಸುವುದು ಸಂಪ್ರದಾಯವಾಗಿದೆ. ಜಪಮಾಲೆಯ ಮಹತ್ವವು ಅದರ ವಸ್ತುವಿಗಿಂತಲೂ ಸಾಧಕನ ಶ್ರದ್ಧೆ, ನಿಯಮಿತ ಜಪ ಮತ್ತು ಏಕಾಗ್ರತೆಯಲ್ಲಿ ಹೆಚ್ಚು ಅಡಗಿದೆ ಎಂದು ಆಧ್ಯಾತ್ಮಿಕ ಗುರುಗಳು ತಿಳಿಸುತ್ತಾರೆ. ಹೀಗಾಗಿ ಜಪಮಾಲೆ ಆಯ್ಕೆ ಮಾಡುವಾಗ ಯಾವ ದೇವತೆ ಅಥವಾ ಮಂತ್ರದ ಉಪಾಸನೆ ಮಾಡಲಾಗುತ್ತಿದೆ, ಯಾವ ಸಂಪ್ರದಾಯವನ್ನು ಅನುಸರಿಸಲಾಗುತ್ತಿದೆ ಮತ್ತು ಸಾಧಕನಿಗೆ ಯಾವ ಮಾಲೆ ಅನುಕೂಲಕರವಾಗಿದೆಯೋ ಅದನ್ನು ಪರಿಗಣಿಸಿ ಆಯ್ಕೆ ಮಾಡುವುದು ಉತ್ತಮ. ಶ್ರದ್ಧೆ, ನಿಯಮ ಮತ್ತು ನಿಷ್ಠೆಯಿಂದ ಮಾಡಿದ ಜಪವೇ ಸಾಧನೆಯ ಮೂಲಾಧಾರವಾಗಿದ್ದು, ಜಪಮಾಲೆ ಅದಕ್ಕೆ ಸಹಾಯಕ ಸಾಧನವಾಗಿ ಕಾರ್ಯನಿರ್ವಹಿಸುತ್ತದೆ. ಜಪಮಾಲೆಯನ್ನು ಆಯ್ಕೆ ಮಾಡುವ ಮತ್ತೊಂದು ಪ್ರಮುಖ ವಿಧಾನವೆಂದರೆ ಮಂತ್ರದ ಸ್ವಭಾವಕ್ಕೆ ಅನುಗುಣವಾಗಿ ಮಾಲೆಯನ್ನು ಆರಿಸುವುದು. ಶಾಂತಿ, ಭಕ್ತಿ, ಧ್ಯಾನ ಮತ್ತು ಸಾತ್ವಿಕ ಉಪಾಸನೆಗಳಿಗೆ ಸಾಮಾನ್ಯವಾಗಿ ತುಳಸಿ, ಸ್ಫಟಿಕ ಅಥವಾ ಚಂದನದ ಮಾಲೆಗಳನ್ನು ಬಳಸಲಾಗುತ್ತದೆ. ಕೆಲವು ಸಂಪ್ರದಾಯಗಳಲ್ಲಿ ದೇವಿ, ಶಿವ, ವಿಷ್ಣು, ಗಣಪತಿ ಮೊದಲಾದ ಉಪಾಸನೆಗಳಿಗೆ ವಿಭಿನ್ನ ಮಾಲೆಗಳನ್ನು ಶಿಫಾರಸು ಮಾಡಲಾಗುತ್ತದೆ. ಆದರೆ ಯಾವುದೇ ಮಾಲೆಯ ಶಕ್ತಿಗಿಂತ ಸಾಧಕನ ನಿಷ್ಠೆ ಮತ್ತು ನಿಯಮಿತ ಜಪಕ್ಕೆ ಹೆಚ್ಚಿನ ಮಹತ್ವ ನೀಡಲಾಗುತ್ತದೆ. ಕೆಲವು ಸಾಧಕರು ಗುರುಪರಂಪರೆಯ ಆಧಾರದ ಮೇಲೆ ಜಪಮಾಲೆಯನ್ನು ಆಯ್ಕೆ ಮಾಡುತ್ತಾರೆ. ತಮ್ಮ ಗುರು ಅಥವಾ ಆಧ್ಯಾತ್ಮಿಕ ಸಂಪ್ರದಾಯವು ಯಾವ ಮಾಲೆಯನ್ನು ಸೂಚಿಸುತ್ತದೆಯೋ ಅದನ್ನೇ ಬಳಸುವುದು ಅನೇಕ ಸಂಪ್ರದಾಯಗಳಲ್ಲಿ ರೂಢಿಯಾಗಿದೆ. ಇದರ ಉದ್ದೇಶ ಸಾಧಕನು ಒಂದೇ ಮಾರ್ಗದಲ್ಲಿ ಸ್ಥಿರವಾಗಿ ಮುಂದುವರಿಯುವುದಾಗಿದೆ. ಮಣಿಗಳ ಗಾತ್ರದ ಆಧಾರದ ಮೇಲೂ ಆಯ್ಕೆ ಮಾಡಬಹುದು. ದೊಡ್ಡ ಮಣಿಗಳು ಜಪ ಮಾಡುವಾಗ ಸುಲಭವಾಗಿ ಹಿಡಿಯಲು ಅನುಕೂಲಕರವಾಗಿದ್ದರೆ, ಸಣ್ಣ ಮಣಿಗಳು ಹಗುರವಾಗಿದ್ದು ದೀರ್ಘಕಾಲದ ಜಪಕ್ಕೆ ಅನುಕೂಲವಾಗಬಹುದು. ಸಾಧಕನ ಕೈಗೆ ಯಾವುದು ಆರಾಮವಾಗುತ್ತದೆಯೋ ಅದೇ ಉತ್ತಮ ಆಯ್ಕೆ. ಜಪಮಾಲೆಯನ್ನು ಬಳಸುವ ಮೊದಲು ಅದನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು, ಗೌರವದಿಂದ ಸಂರಕ್ಷಿಸುವುದು ಮತ್ತು ಜಪದ ಸಮಯದಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸುವುದು ಮುಖ್ಯವಾಗಿದೆ. ಅನೇಕ ಸಂಪ್ರದಾಯಗಳಲ್ಲಿ ಜಪಮಾಲೆಯನ್ನು ವಿಶೇಷ ಬಟ್ಟೆಯ ಚೀಲದಲ್ಲಿ ಗೋಮುಖಿ ಇಟ್ಟುಕೊಳ್ಳುವ ಪದ್ಧತಿಯೂ ಇದೆ. ಇದರಿಂದ ಮಾಲೆ ಸ್ವಚ್ಛವಾಗಿರುತ್ತದೆ ಮತ್ತು ಜಪದ ಸಮಯದಲ್ಲಿ ಗಮನಭಂಗ ಕಡಿಮೆಯಾಗುತ್ತದೆ. ಕೆಲವರು ಒಂದು ಮಾಲೆಯನ್ನು ಒಂದೇ ಮಂತ್ರಕ್ಕೆ ಮೀಸಲಿಡುತ್ತಾರೆ. ಅಂದರೆ ಒಂದು ನಿರ್ದಿಷ್ಟ ಮಂತ್ರದ ಜಪಕ್ಕಾಗಿ ಬಳಸುವ ಮಾಲೆಯನ್ನು ಬೇರೆ ಜಪಗಳಿಗೆ ಬಳಸದೇ ಇಡುವುದು. ಇದು ಶಿಸ್ತು ಮತ್ತು ನಿಯಮಿತತೆಯನ್ನು ಕಾಪಾಡುವ ಒಂದು ವಿಧಾನವಾಗಿದೆ. ಅಂತಿಮವಾಗಿ ಜಪಮಾಲೆಯ ಆಯ್ಕೆಯಲ್ಲಿ ಅತ್ಯಂತ ಮುಖ್ಯವಾದ ಅಂಶವೆಂದರೆ ಸಾಧಕನ ಭಕ್ತಿ, ನಿಯಮಿತ ಅಭ್ಯಾಸ ಮತ್ತು ಮನಸ್ಸಿನ ಏಕಾಗ್ರತೆ. ಸರಿಯಾದ ಮಾಲೆ ಸಹಾಯಕವಾಗಬಹುದು, ಆದರೆ ಆಧ್ಯಾತ್ಮಿಕ ಪ್ರಗತಿಗೆ ಮುಖ್ಯವಾದುದು ನಿಷ್ಠೆಯಿಂದ ಮಾಡುವ ಜಪ ಮತ್ತು ಸಾಧನೆಯೇ ಆಗಿದೆ.